ಪ್ರಜಾತಂತ್ರ ವಿರೋಧಿ ಬೆಳಗಾವಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಒಂದು ಸಮುದಾಯದ ಜನರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಲಾಠಿ ಚಾರ್ಜ್, ಮುಕ್ತ ಜನರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಸಿದ್ದರಾಮಯ್ಯ ಸರ್ಕಾರಕ್ಕೆ. ಹಲ್ಲೆ ಜಾಲಿಯನ್ ವಾಲಾಬಾಗವನ್ನ ನೆನಪಿಸುವ ತರ ಇತ್ತು. ಅಮಾಯಕ ಪೆನ್ಷನ್ ಸಾಲರ ಮೇಲೆ ನಾಯಿಗೆ ದನಕ್ಕೆ ವಕೀಲರ ಬಗ್ಗೆನೂ ಸಿಕ್ಕಾಪಟ್ಟು ವಕೀಲರ ಮೇಲೇನೂ ಹಲ್ಲೆ ಮಾಡ್ಯಾರ. ವಕೀಲರ ಮೇಲೆ ಹಲ್ಲೆ ಮಾಡಿದ್ರೆ ಏನಾಕೈತಿ ಅನ್ನೋದು ಮುಂಬರುವ ದಿವಸಗಳಲ್ಲಿ ಸ್ವತಃ ವಕೀಲರಾದಂತ ಸಿದ್ದರಾಮಯ್ಯನವರಿಗೂ ಗುರುತಾಕೈತಿ. ಇದರ ಹೋರಾಟವನ್ನ ಕೈ ಬಿಡುವುದಿಲ್ಲ, ಹೋರಾಟವನ್ನ ಮುಂದುವರಿಸ್ತಾರೆ. ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜದ ಎಲ್ಲ ಶಾಸಕರು ಕೂಡ ಈ ಘಟನೆಯನ್ನು ಖಂಡಿಸಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು. ಅಮಾಯಕರ ಕೂಡಲೇ ಈ ಕ್ಷಣ ನಮ್ಮ ಸ್ವಾಮಿಯರೇನೋ ಬಾಯಿ ತೆಪ್ಪಿ 24 ಗಂಟೆ ಅಂದ್ರು. 24 ಗಂಟೆ ಅವಶ್ಯ ಇಲ್ಲ, ಈ ಕ್ಷಣ ಬಿಡುಗಡೆ ಮಾಡಬೇಕು. ಮುಂದೂ ಬೇರೆದವ್ರು ಬಹಳ ಈಗ ಮೊನ್ನೆ ಪಂಚಮಸಾಲಿ ಟುವೆ ಹಾಗೂ ಲಿಂಗಾಯತ ಒಳಪಂಗಡಗಳ ಒಬಿಸಿ ಮೀಸಲಾತಿಗಾಗಿ ಐತಿಹಾಸಿಕವಾದಂತಹ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಹೋರಾಟ ಏನು ಬೆಳಗಾವಿಯ ಕೊಂಡಸ್ಕೊಪ್ಪದ ಪ್ರದೇಶದಲ್ಲಿ ನಡೆದಂತಹ ಪಂಚಮಸಾಲಿ ಸಂಘರ್ಷ ಸಮಾವೇಶದಲ್ಲಿ ಬಹಳ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ. ಇಷ್ಟೆಲ್ಲ ಹೋರಾಟ ಯಶಸ್ವಿ ಆಗುವಂತ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಕಳಕಳಿ ಆಗ್ರಹ ಏನಿತ್ತು, ರಾಜ್ಯದ ಮುಖ್ಯಮಂತ್ರಿಗಳು ಈ ವೇದಿಕೆ ಬಂದು ಪಂಚಮಸಾಲಿ ಮೀಸಲಾತಿ ಪರವಾಗಿ ಒಂದು ಸ್ಪಷ್ಟ ಭರವಸೆ ಕೊಡಬೇಕು ಎನ್ನುವಂತ ಒಂದು ಆಗ್ರಹ ಇತ್ತು. ಆ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ 3 ಜನ ಸಚಿವರು ಬಂದಂತ ಸಚಿವರು ನಮ್ಮ ಹೋರಾಟಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂತ ಅಥವಾ ನಮ್ಮ ಹೋರಾಟಕ್ಕೆ ಬೆಂಬಲಿಸುವಂತ ಮಾತನಾಡಲಿಲ್ಲ. ನಿಮ್ಮ ಅಭಿಪ್ರಾಯ ಕೇಳಕ್ ಬಂದ ಸ್ವಾಮೀಜಿನ ಅಂತ ಮಾತನ್ನು ಸಚಿವರು ಹೇಳಿದ್ರು. ಅದಕ್ಕೆ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ, ಇಲ್ಲ ಮುಖ್ಯಮಂತ್ರಿ ಬರ್ಲಿಕ್ಕೆ ಆಗಲ್ಲ ಅಂತ. ಆಗ ನಾವು ಇದ್ದಲ್ಲೇ ನಾವು ಹೋಗ್ತೀವಿ ಅಂತ ನಾವೆಲ್ಲರೂ ಎಡ್ಕೊಳ್ತಾ ಶಾಂತಿಯುತ ಹೋರಾಟ ಮಾಡಕ್ ಬಂದ್ವಿ. ಆದ್ರೆ ಇಲ್ಲಿರ್ತಕ್ಕಂಥ ADGP, ಇಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ ತನ್ನ ಕುತಂತ್ರ ಬುದ್ಧಿಯಿಂದ ಅದೇನು ಮುಖ್ಯಮಂತ್ರಿಗಳು ಅವ್ರು ಹೇಳಿ ಮಾಡಿಸಾರೋ ಅಥವಾ ತನ್ನ ಸ್ವಾರ್ಥ ಬುದ್ಧಿ ಮಾಡಿ ಬರ್ತಾರೋ ಒಟ್ಟಾರೆ ಲಿಂಗಾಯತರ ಹೋರಾಟವನ್ನ ಹತ್ತಿಕ್ಕುವಂತ ಷಡ್ಯಂತ್ರ ಸುಮಾರು ದಿನಗಳಿಂದ ಪ್ಲಾನ್ ಮಾಡಿದ್ರು. ಹಾಗಾಗಿನೇ 15 ದಿವಸಗಳಿಂದ ನಮ್ಮ ಸಮುದಾಯದ ಪ್ರತಿಯೊಬ್ಬ ಪದಾಧಿಕಾರಿಗಳ ಮೇಲೆ ಕೇಸ್ ಮಾಡ್ತು ಗೆದಿಸುವಂಥದ್ದು, ಬೆದರಿಸುವಂಥದ್ದು, ಅವರ ನಂಬರ್ಗಳನ್ನು ಬರ್ಕೊಳ್ಳುವಂತ ಮೆಂಟಲ್ ಅರೆಸ್ಟ್ಮೆಂಟ್ ಮಾಡೋ ಪ್ರಯತ್ನ ಮಾಡಿದ್ರು. ಅದಕ್ಕೂ ನಮ್ಮ ಜನಕ್ಕೆ ಹೋಗ್ಲಿಲ್ಲ. ಕೊನೆಗೆ ನಮ್ಮ ಟ್ಯಾಕ್ಟರ್ಗಳನ್ನ ಸೀಜ್ ಮಾಡ್ತಿದ್ದೀರಿ ಸರ್, ಅದಕ್ಕೂ ನಮ್ಮ ಜನ ಬರಲಿಲ್ಲ. ಕೊನೆಗೆ ನಮ್ಮ ಕ್ರೂಸರ್ಗಳನ್ನ ನಿರ್ಬಂಧ ಮಾಡ್ತಿರುವಂಥದ್ದು, ಅದಕ್ಕೂ ನಮ್ಮ ಜನ ಯಾವ ಕಾರಣಕ್ಕೆ ಅಂಜಲಿಲ್ಲ. ಕೊನೆಗೆ ನಿಮ್ಮ ಸ್ಥಳವನ್ನೇ ಪರ್ಮಿಷನ್ ಕೊಡುವಂತಂದ್ರು, ಅದಕ್ಕೂ ನಾವು ಧೃತಿಗಳಿಲ್ಲ. ಇಷ್ಟೆಲ್ಲ ಮಾಡಿದ್ರು ಈ ಜನ 50,000 ಸಂಖ್ಯೆಯಲ್ಲಿ ಇವತ್ತು ಬೆಳಗಾವಿ ಬಂದು ಹೋರಾಟ ಮಾಡ್ತಾರಂದ್ರೆ ಎಲ್ಲೇ ಒಂದ್ ಕಡೆ ಮುಖ್ಯಮಂತ್ರಿ ಹತಾಶೆಗೊಂಡಿದ್ದಾರೆ. ಲಕ್ಷ ಗಂಟ್ಲೆ ಜನ ಕೂಡಿದ್ರು, ಹತಾಶೆಗೊಂಡ್ಬಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ಇಷ್ಟೆಲ್ಲಾ ದಬ್ಬಾಳಿಕೆ ಮಾಡಿ ನಿಮ್ಮ ದಬ್ಬಾಳಿಕೆಗೆ ಪ್ರತಿ ಉತ್ತರ ಕೊಡಬೇಕು ಅಂತೇಳಿ ಏಟಿಗೆ ಎದುರೇಟ್ ಕೊಡ್ಬೇಕು ಅಂತ ಇವತ್ತು ಆ ಒಂದು ಕಿಚ್ಚಿನಿಂದ ನಮ್ಮ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡಿದಾಗ ಆ ಹೋರಾಟದ ಶಕ್ತಿಯನ್ನ ಸಹಿಸಲಾರ್ದೇನೆ ಇವತ್ತು ಮುಖ್ಯಮಂತ್ರಿಗಳು ಅವರೇ ಹೇಳಿ ಮಾಡಿಸಾರೋ ಅಥವಾ ಈ ನಮ್ಮ ಕಮಿಷನರ್, ದುಷ್ಟ ಕಮಿಷನರ್ ಅಥವಾ ಇಲ್ಲಿರ್ತಕ್ಕಂಥ ADGP ಇವರಿಬ್ಬರು ಸೇರ್ಕೊಂಡು ನಮ್ಮ ಸಮುದಾಯದ ಅಮಾಯಕ ರೈತರ ಮೇಲೆ, ನಮ್ಮ ರಕ್ಷಣೆ ಮಾಡುವಂತ ವಕೀಲರ ಮೇಲೆ, ನಮ್ಮ ಸಮುದಾಯದ ಮಹಿಳೆಯರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡಿ ಅವರಿಗೆ ಬಹಳಷ್ಟು ಜನರ ಕೈಕಾಲು ಮುರಿಯನ್ನು ವರದಿ ಮಾಡಿದ್ದು, ತಲೆ ಹೊಡೆಯುವಂತ ಪ್ರಯತ್ನ ಮಾಡಿದ್ದು. ಇದು ನಿಜವಾಗ್ಲೂ ಕೃತ್ಯ. ಲಿಂಗಾಯತರು ಇವತ್ತಿನವರೆಗೆ ಯಾರ ಮೇಲೆ ಹಲ್ಲೆ ಮಾಡಿಲ್ಲ. ಆದ್ರೆ ಲಿಂಗಾಯತರ ಮೇಲೆ ಯಾವ ಸರ್ಕಾರವೂ ಹಲ್ಲೆ ಮಾಡಿದ್ದಿಲ್ಲ. ಸ್ವತಂತ್ರ ಬಂದ ಮೇಲೆ ಲಿಂಗಾಯತರ ಮೇಲೆ ಅಂದು ಬಸವಣ್ಣ ಕಾಲದಲ್ಲಿ ಕೊಂಡಿಮಂಚನ ಹಲ್ಲೆ ಮಾಡಿದ್ದಂತೆ. ಅದು ಬಿಟ್ಟ ನಂತರದಲ್ಲಿ ಇವತ್ತು ಲಿಂಗಾಯತರ ಮೇಲೆ ಕೊಂಡಿಮಂಚನಂತ ಹಲ್ಲೆ ಮಾಡಿರ್ತಕ್ಕಂಥ ಏಕೈಕ ಸರ್ಕಾರ ಅದು ಇವತ್ತಿನ ಸರ್ಕಾರ ಅಂತ ಹೇಳಿಕೆ ನನಗೆ ಬಹಳ ನೋವು ಅನಿಸುತ್ತೆ. ನಮ್ಮ ಜನರ ಮೇಲೆ ಹಲ್ಲೆ ಮಾಡಿದ್ರ ಪ್ರತಿಕಾರವನ್ನ ನಾವೇನು ಸುಮ್ಕು ನೀವೇನು ಬೆದರಿಸ್ಬೋದು. ನನಗೆ ಅವ್ರ ಕಿತ್ತೂರು ನೋಡಿದ್ರೆ ಇನ್ನೊಂದು ಸ್ವಲ್ಪ ಗೋಲಿಬಾರ್ ಮಾಡ್ಲಿಕ್ಕೂ ಅವ್ರ ಹೆಸರು ಕಿತ್ತಿಲ್ಲ. ಅಷ್ಟು ಮಟ್ಟ ಷಡ್ಯಂತ್ರ ಅವ್ರು ಮಾಡಿದ್ರೆ ಅಂತ ಅನುಮಾನ ವ್ಯಕ್ತವಾಗ್ತದೆ. ನೀವು ಏನೇ ಮಾಡಿ ಈ ಹೋರಾಟ ನಿಲ್ಲಿಸಲಿಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ. ಇದೇ ರೀತಿ ಮಾಡ್ತಾ ಹೋದ್ರೆ ಇವತ್ತು ನೀವು ಹೇಳ್ಬಿಟ್ರಿ ಮುಖ್ಯಮಂತ್ರಿಗಳು, ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ, ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾರಣಕ್ಕೂ ಮೀಸಲು ಕೊಡಕ್ಕಾಗಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಬಿಟ್ರಿ. ನಮಗೆ 2028ಕ್ಕೆ ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಅವ್ರ ಮೂಲಕ ನ್ಯಾಯ ಪಡೆಯೋ ಪ್ರಯತ್ನ ನಾವು ಮಾಡ್ತೀವಿ.
ಇವತ್ತು ನಮ್ಮ ಜನ ಏನಿವತ್ತು ಅಮಾಯಕರ ಕೆಲ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರು. ಕೂಡಲೇ 24 ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ಉಗ್ರವಾಗಿರ್ತಕ್ಕ ಹೋರಾಟ ಕರೆ ಕೊಡ್ಬೇಕಾಗತ್ತೆ. ಈ ಸರ್ಕಾರದ ಈ ಒಂದು ದೃಶ್ಯ ಕೃತ್ಯವನ್ನು ಖಂಡಿಸಿ ನಾಳೆ ಬಿಟ್ಟು ನಾಡಿದ್ದು ಅಂದ್ರೆ ಗುರುವಾರ ದಿವಸ ಬಹುತೇಕ 17ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಪಂಚಮಸಾಲಿಗಳು ನಿಮ್ಮ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿ, ನಿಮ್ಮ ತಾಲೂಕು ಮಟ್ಟದ ರಸ್ತೆ ಬಂದ್ ಮಾಡಿ, ನಿಮ್ಮ ಜಿಲ್ಲಾ ಮಟ್ಟದ ರಸ್ತೆ ಬಂದ್ ಮಾಡಿ, ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಸರ್ಕಾರ ಮಾಡತಕ್ಕಂಥ ನೀತಿಯನ್ನು ಖಂಡಿಸಿ ಕೂಡಲೇ ಮುಖ್ಯಮಂತ್ರಿಗಳು ನಿಮಗೆ ಇವರು ಇಬ್ಬರು ಅದಾರೆ, ಯಾರು ADGP ಮತ್ತು ಪೊಲೀಸ್ ಕಮಿಷನರ್, ಇವರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂತದನ್ನ ನಾನು ಆಗ್ರಹ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಗಾಯಾಳುಗಳು ಏನಾದರೆ ಆ ಗಾಯಾಳುಗಳ ಹಿತರಕ್ಷಣೆಗೋಸ್ಕರವಾಗಿ ನಮ್ಮ ಸಮುದಾಯ ನಾವೆಲ್ಲರೂ ಕೂಡಿ ನಮ್ಮ ಸಮಾಜ ಎಷ್ಟು ಜನ ಗಾಯಾಲಾಗಿದ್ದಾರೆ, ಎಷ್ಟು ಜನ ತೊಂದರೆ ಪಟ್ಟ ಕೈಲಾದಷ್ಟು ಅವರ ಆಸ್ಪತ್ರೆ ವೆಚ್ಚವನ್ನ ನಾವೆಲ್ಲ ಕೂಡ ಮಾಡ್ತೀವಿ. ಅದಕ್ಕಾಗಿ ನಾನು ಅವ್ರಿಗೆಲ್ಲರೂ ಹೇಳಕ್ಕೆ ಇಚ್ಛೆ ಪಡ್ತೀನಿ, ನಾವು ಕರ್ದವಂತ ನೀವೆಲ್ಲ ಬಂದಿರಿ, ಬೆಂಬಲ ಕೊಟ್ಟು ರೊಟ್ಟಿ ಬುತ್ತಿ ಕಟ್ಕೊಂಬಂದ್ರಿ, ಬಹಳ ನಿಮಗೆ ಎಲ್ಲೇ ಒಂದು ತೊಂದರೆ ಆಗಿರ್ಬೋದು. ಆದ್ರೆ ನಿಮ್ಗೆ ಆಗಿರ್ತದೆ ತೊಂದರೆ ಮುಂದೆ ಒಂದು ಇತಿಹಾಸದಲ್ಲಿ ನಾಳೆ ಮಕ್ಕಳು ಟೂಯೆ ಪಡ್ಕೊಂಡಾಗ ನಿಮ್ಮ ತ್ಯಾಗದ ಪರಿಣಾಮ ನಿಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸಿಕೊಂಡು ಆ ಮಕ್ಕಳಿಗೆ ನ್ಯಾಯ ಕೊಟ್ಟಿರುವಂತ ಇತಿಹಾಸವನ್ನು ಪಾತ್ರ ಆಗ್ತೀರಿ. ನಿಮ್ಮ ನೋವಿನ ಜೊತೆಯಲ್ಲಿ ನಿಮ್ಮ ಸಂಕಟ ಜೊತೆ ನಾವು ಇರ್ತೀವಿ. ಯಾವ ಕಾರಣ ದುತಿಗಳು ಬೇಡ. ನಿಮಗೇನು ಇವತ್ತು ಅನ್ಯಾಯ ಮಾಡಿ ದೌರ್ಜನ್ಯ ಮಾಡಿರಲ್ಲ ಅದಕ್ಕೆ ತಕ್ಕ ಉತ್ತರವನ್ನ ನಾವೆಲ್ಲ ಪಂಚಮಸಾಲಿಗಳು ಕೊಡ್ಲಿಕ್ಕೆ ಈ ಚೆನ್ನಮ್ಮನ ಸಾಕ್ಷಿಯಾಗಿ ನಾವು ಸಿದ್ಧರಿದ್ದೀವಿ ಅನ್ನುವಂತ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಇಡೀ ನಮ್ಮ ಸಮಾಜ ನಾಯಕರು ನಾವೆಲ್ಲ ಇದ್ದೀವಿ, ಧೈರ್ಯವಾಗಿರುವಂತ ಪ್ರಯತ್ನ ಮಾಡಿ ನಿಮ್ ಜೊತೆಗಿರ್ತೀವಿ. ಹಾಗಾಗಿ 17ನೇ ತಾರೀಕು ಎಲ್ಲಾ ನಾವು ಪಂಚಮಸಾಲಿಗಳು ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ತಾಲೂಕು ರಸ್ತೆಗಳನ್ನ, ಜಿಲ್ಲಾ ರಸ್ತೆಗಳನ್ನ, ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿ ಸರ್ಕಾರ ನೀತಿಯನ್ನು ಖಂಡಿಸೋ ಪ್ರಯತ್ನ ಮಾಡಬೇಕು. ಮತ್ತೆ ಮುಂದಿನ ಹೋರಾಟವನ್ನ ನಾವು ಅವತ್ತಿನ ದಿವಸ ನಾವು ಪ್ರಕಟಗೊಳಿಸ್ತೀವಿ ಅಂತ ಹೇಳಿ ಈ ಮೂಲಕ ಸಿಎಂ ಅವ್ರು ಹೇಳ್ತಾರೆ, ಸ್ವಾಮೀಜಿ ನಾವು ಕರೆದಿದ್ವಿ, ಅವ್ರು ಬರ್ಲಿಲ್ಲ ನಮ್ ಕಡೆ ಅಂತ ಹೇಳಿ. ಸಿಎಂ ಅವರು ನಾವು ಕರೆದಿದ್ವಿ ಬರ್ಬೇಕಂತೇಳಿ, ಅವ್ರು ಬರ್ಲಿಲ್ಲ. ಅದಕ್ಕೆ ನೀವು ಇದ್ದಲ್ಲೇ ಹೋಗ್ತೀವಿ, ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು ಇದ್ದಲ್ಲೇ ಹೋಗ್ತೇವೆ ಅಂತೇಳಿ ಶಾಂತಿ ಬರುವಂತ ಪ್ರಯತ್ನ ಮಾಡಿದ್ರೆ ಹೈವೇ ರೋಡ್ ನಲ್ಲಿ ಲಾಠಿ ಚಾರ್ಜ್ ಮಾಡುವಂತ, ಹೈವೇ ರೋಡ್ ಅಲ್ಲಿ ಬ್ಯಾರಿಕೇಡ್ ಮಾಡೋ ಪ್ರಯತ್ನ ಮಾಡಿ ದುಷ್ಕೃತ್ಯ ಮಾಡಿದ್ರು. ಅವರು ಕರೆದಿದ್ರಪ್ಪ, ನಾವ್ಯಾಕೆ ಹೋಗ್ತಿದ್ದಿಲ್ಲ, ಕರೆಯುವಂತ ಸೌಜನ್ಯ ಮಾಡ್ಲಿಲ್ಲ. 3 ಜನ ಮಂತ್ರಿಗಳು ಬಂದಿಲ್ಲ, ಅವ್ರ ಸ್ಪೀಚ್ ಕೇಳಿರ್ತಾನೆ. 3 ಜನ ಸ್ಪೀಚ್ ಅವ್ರ ಬಾಯಿಗೆ ಏನಾದ್ರು ಬಂತ ಸಿಎಂ ಕರೆದ್ರೆ ಬರೀ ಸ್ವಾಮೀಜಿ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನ ಕೇಳಕ್ಕೋಸ್ಕರ ಬಂದ ಅಂತ ಹೇಳಿದ್ರು ಹೊರತು ಮುಖ್ಯಮಂತ್ರಿಗಳು ನಿಮ್ ಕರೆದ ಸ್ವಾಮೀಜಿ ಬರ್ಬೇಕಂತ ಹೇಳೋ ಪ್ರಯತ್ನ ಮಾಡಲಿಲ್ಲ. ಹೋಗ್ತಿದ್ವಿ, ಅವ್ರು ಕರೆದಿದ್ರೆ ಒಂದು ಸಚಿವರ ಬಾಯಿ ಒಂದ ಶಬ್ದ ಬಂತ, ಬರ್ಲಿಲ್ಲ. ಅದಕ್ಕೆ ನ್ಯಾಯ ಮಾಡಿದ್ವಿ. ನಿಮ್ ಸಿಎಂ ಅವರು ಲಿಂಗಾಯತ ಮೇಲೆ ಗೌರವ ಕೊಡೋದು ಗೊತ್ತಿತ್ತು. ಆ ಪುಣ್ಯಾತ್ಮರದ ನಾನೇ ಹೋಗ್ತೀವಿ ಅಂತ ನಾವೇ ಹೊಂಟಿದ್ವಿ. ಹೋಗಿ ನನ್ನ ಒಬ್ಬನೇ ಕರೆಯಬೇಕಾಗಿಲ್ಲ, ನಾವೆಲ್ಲ ಹೋಗಿ ನಮ್ಮಿದ್ರೆ ಏನು ಉತ್ತರ ಹೇಳ್ತಾರೆ, ಉತ್ತರ ಹೇಳಿ ಅಂತೀರಿ. ಈ ಭಾವನೆಯಿಂದ ಹೋದಂತ ಶಾಂತಿಯುತ ಹೋರಾಟಗಾರನ ಈ ರೀತಿ ಸೆದೆ ಬಡಿಯೋ ಪ್ರಯತ್ನ ಮಾಡತಕ್ಕಂಥದ್ದು ಅದು ಇಡೀ ನಮ್ಮ ಸಮುದಾಯಕ್ಕೆ ಮಾಡತಕ್ಕಂಥ ದೊಡ್ಡ ಅವಮಾನ. ಇದರ ಉತ್ತರವನ್ನ ಸರಿಯಾಗಿ ನಾವು ಪಾಠ ಕಲಿಸ್ತೀವಿ ಅಂತ ಹೇಳಿ ಮೂಲಕ ಹೇಳಿ ಇಚ್ಛೆ ಪಡ್ತೀವಿ. ನೋಡ್ರಿ, ಅದ್ರ ಬಗ್ಗೆ ಯಾಕೆ ಹೇಳ್ತೀರಿ? ಅಯ್ಯೋ ಲಕ್ಷಗಳ ಜನ ಬಂದರ ಬಗ್ಗೆ ಮಾತಾಡ್ಬಿಟ್ಟು ಯಾರೋ ಅವ್ರ ಬಗ್ಗೆ ಹೇಳ್ತೀರಪ್ಪ ಅಂತಂದ್ರೆ ಅಲ್ಲಲ್ಲ ಬಿಟ್ಟು ಅದನ್ನ ಯಾಕೆ ತಿರುಕರಿಸಿ. ನನಗೆ ಸಮಾಜ ಲಕ್ಷಗಳ ಜನ ಇದಾರೆ, ಬಂದಿದ್ದನ್ನ ನಾನು ಬಂದ ಜನರ ಪರವಾಗಿ ಇರ್ತೇನೆ ಹೊರತು ನೆಗೆಟಿವ್ ಮಾತಾಡೋದ್ರ ಬಗ್ಗೆ ನಾನು ಇನ್ನೂ ಕಾಮೆಂಟ್ ಮಾಡ್ತೀನಿ.